ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ, ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ. ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ. ವಿಜಯನಗರದಲ್ಲಿ ನಿರಂತರ ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ, ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ. ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ. ವಿಜಯನಗರದಲ್ಲಿ ನಿರಂತರ ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ, ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ. ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ. ವಿಜಯನಗರದಲ್ಲಿ ನಿರಂತರ ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ, ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ. ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ. ವಿಜಯನಗರದಲ್ಲಿ ನಿರಂತರ ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ, ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ. ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ.
ವಿಜಯನಗರದಲ್ಲಿ ನಿರಂತರ ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ. ವಿಜಯನಗರದಲ್ಲಿ ನಿರಂತರ ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ. ವಿಜಯನಗರದಲ್ಲಿ ನಿರಂತರ ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ. ವಿಜಯನಗರದಲ್ಲಿ ನಿರಂತರ ಮಳೆಗೆ ರೈತರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಮಳೆ ನೀರಲ್ಲೇ ನಿಂತಿದ್ದಾವೆ ಕಬ್ಬು ಬೆಳೆ. ಇಳುವರಿ ಕುಂಠಿತ ಆಗುವ ಆತಂಕ ರೈತರನ್ನ ಕಾಡ್ತಾ ಇದೆ. ಜಂಬುನಾಥಹಳ್ಳಿ ಪ್ರದೇಶದಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಒಂದೆರಡು ಎಕರೆ ಅಲ್ಲ ವೀಕ್ಷಕರೇ, 4,000 ಎಕರೆ ಪ್ರದೇಶದಲ್ಲಿ ಬೆಳೆದಿರತಕ್ಕಂಥ ಕಬ್ಬು ಬೆಳೆ ಹಾನಿಗೊಳಗಾಗಿದೆ. ಅಂದ್ರೆ ಅದು ಎಷ್ಟು ಲಕ್ಷಾಂತರ ರೂಪಾಯಿ ವೆಚ್ಚದ ಬೆಳೆ ಹಾನಿಗೊಳಗಾಗಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚದ ಬೆಳೆ ಕಬ್ಬು ಬೆಳೆಗೆ ಇದೀಗ ಹಾನಿ ಉಂಟಾಗಿರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂತ ಅಂದ್ರೆ ಹೈವೇ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಅಲ್ಲಿ ತೂಬು ಮುಚ್ಚಿಬಿಟ್ಟಿದ್ದಾರೆ. ಹಾಗಾಗಿ ಕೆರೆ ನೀರೆಲ್ಲ ಈ ಕಡೆ ಹರಿದಿದೆ ಅಂತ ಅಧಿಕಾರಿಗಳ ಎಡವಟ್ಟಿಗೆ ರೈತರ ಕಬ್ಬು ಬೆಳೆ ಹಾಳಾಗಿದೆ. ಪರಿಹಾರ ಕಲ್ಪಿಸಬೇಕು ಅಂತ ಕಬ್ಬು ಬೆಳೆಗಾರರು ಮನವಿ ಮಾಡಿದ್ದಾರೆ.